ಬೆಳಗಾವಿಯಲ್ಲಿ ಕನ್ನಡ ಮಾತನಾಡು ಅಂತ ಹೇಳಿದ ಕಂಡಕ್ಟರ್ ಮೇಲೆ ದಾಳಿಯನ್ನ ಮಾಡಿ ಹಲ್ಲೆಯನ್ನ ಮಾಡಿದ್ರಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಪುಂಡನ ಬಂಧನ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕನ್ನಡ ಮಾತನಾಡು ಎಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣ. ಹಲ್ಲೆ ಮಾಡಿದ ಮತ್ತೊಬ್ಬ ಆರೋಪಿ ಮೋಹನ್ ಹಂಚಿನಮನಿ 25 ವರ್ಷ ಅರೆಸ್ಟ್ ಆಗಿದ್ದಾರೆ. ಈವರೆಗೂ ಮೋಹನ್ ಸೇರಿ 5 ಆರೋಪಿಗಳನ್ನು ಬಂಧಿಸಿದ್ದಾರೆ ಬೆಳಗಾವಿ ಪೊಲೀಸರು. ಮಾರೇಹಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಕಂಡಕ್ಟರ್ ಮಹದೇವ್ ಹುಕ್ಕೇರಿ ಅವರು. ಕನ್ನಡ ಮಾತನಾಡು ಅಂತ ಹೇಳಿದ್ದಕ್ಕೆ ನನ್ನ ಮೇಲೆ ಗುಂಪು ಕಟ್ಟಿಕೊಂಡು ಹಲ್ಲೆ ಮಾಡಿದ್ರು, ದಾಳಿಯನ್ನು ನಡೆಸಿದ್ರು, ಮಾರಣಾಂತಿಕವಾಗಿ ಹಲ್ಲೆ ನಡೆಸುವಂತಹ ಕೆಲಸ ಮಾಡಿದ್ರು ಅಂತ ಹೇಳಿದರು. ಅವರ ದೂರಿನ ಅನ್ವಯ ಇಲ್ಲಿಯವರೆಗೂ 4 ಬಂಧನ ಆಗಿತ್ತು. ಈಗ ಮೋಹನ್ನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈ ಮೂಲಕ ಬಂಧಿತರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಕನ್ನಡ ಮಾತನಾಡು ಕನ್ನಡ ಮಾತನಾಡು ಅಂದಿದ್ದಕ್ಕೆ ಹಲ್ಲೆಯನ್ನು ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಪೊಲೀಸರು 5 ಜನರನ್ನು ಇಲ್ಲಿಯವರೆಗೂ ಅರೆಸ್ಟ್ ಮಾಡಿರುವಂಥದ್ದು, ಅವರನ್ನು ವಿಚಾರಣೆಗೊಳಪಡಿಸಿದ್ದಾರೆ. ಮತ್ತೊಂದು ಕಡೆ ಕಂಡಕ್ಟರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದಿಲೀಪ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದಂತಹ ಮತ್ತೊಬ್ಬ ಪುಂಡನನ್ನು ಈಗ ಅರೆಸ್ಟ್ ಮಾಡಿರುವಂತಹದ್ದು ಯಾರೀತ, ಈತನ ಹಿನ್ನೆಲೆ ಏನು, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯಕ್ಕೆ ಅಂತ ಹೇಳಿ? ಪ್ರೇಮ್, ಪ್ರಮುಖವಾಗಿ ಏನಂತಂದ್ರೆ ಏನು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು, ಹಲ್ಲೆ ವಿಚಾರದಲ್ಲಿ ಇವನು ಕೂಡ ಭಾಗಿಯಾಗಿದ್ದ ಅಂತ ಹೇಳಿ ಮಾಹಿತಿ ಇತ್ತು. ಮತ್ತೆ ಪ್ರಕರಣ ಕೂಡ ದಾಖಲಾಗಿತ್ತು. ಅದಕ್ಕೆ ಕಳೆದ ರಾತ್ರಿಯಿಂದ ಅವನಿಗೆ ಬಲೆ ಬೀಸಿದ್ದು ಮತ್ತೆ ಬೆಳಗಿನ ಜಾವನ್ನ ಅರೆಸ್ಟ್ ಮಾಡೋದ್ರ ಮುಖಾಂತರ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣದಲ್ಲಿ 5 ಅರೆಸ್ಟ್ ಮಾಡಿರುವಂತದ್ದು. ಮತ್ತೆ ಇವರೆಲ್ಲರೂ ಕೂಡ ಒಂದಿಷ್ಟು ಭಾಷಾ ವಿರೋಧಿಗಳ ಏನು ಭಾಷಾ ವಿಚಾರ ಬೀಜ ಬಿತ್ತಿ ಗಲಾಟೆ ಮಾಡತಕ್ಕಂಥವ್ರು ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ತನಿಖೆ ನಡೀತಾ ಇರುವಂತದ್ದು. ಜೊತೆಗೆ ಶುಭಂ ಶಿರ್ಕೆ ಅಂತಕ್ಕಂಥ MES ಮುಖಂಡನು ಕೂಡ ಬಹಳಷ್ಟು ಈಗ ಒಂದು ಕಂಡಕ್ಟರ್ ಗಲಾಟೆ ವಿಚಾರದಲ್ಲಿ ಕನ್ನಡಿಗರನ್ನ ಕನ್ನಡ ಏನು ಸಂಘಟನೆಗಳನ್ನ ಹೀಯಾಳಿಸಿ ಮಾತಾಡಿರುವಂತದ್ದು ಕೂಡ ಒಂದು ವಿಡಿಯೋ ವೈರಲ್ ಆಗ್ತಾ ಇರುವಂತದ್ದು. ಪ್ರೇಮ್, ಓಕೆ, ದಿಲೀಪ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.